ಕಾಡಿನಲ್ಲಿ ವಾಸ ಮಾಡತಕ್ಕಂತಹ ಪ್ರಾಣಿಗಳಲ್ಲಿ ಸಿಂಹ ಮತ್ತು ಹುಲಿ ಪರಾಕ್ರಮಶಾಲಿಗಳು. ಸಿಂಹವನ್ನು ಕಾಡಿನ ರಾಜ ಎಂಬುದಾಗಿಯೂ ಕೂಡ ಕರೀತಾರೆ. ಒಂದು ಮಧ್ಯಾಹ್ನದ ದಿವಸ ಮಟಮಟ ಬಿಸಿಲು, ಸೂರ್ಯಪ್ರಕಾಶದಿಂದ ಸೆಕೆ ಅಂಥ ಸಂದರ್ಭದಲ್ಲಿ ಅವು ಬಾಯಾರಿಕೆಯಿಂದ ಸಿಂಹ ನೀರು ಕುಡಿಯಲಿಕ್ಕೆ ಬಂತು. ಅದೇ ಸಂದರ್ಭದಲ್ಲಿ ಹುಲಿಯೂ ಕೂಡ ಬಂತು. ಸಿಂಹವು ನೀರಿಗೆ ಬಾಯಿ ಹಾಕುವಷ್ಟರಲ್ಲಿ ಹುಲಿ ಹೇಳಿತು, ಇಲ್ಲ, ನಾನು ಮೊದಲು ಕುಡಿಯುತ್ತೇನೆ, ನೀನು ಕುಡಿಯಬೇಡ, ನಾನು ಮಹಾಪರಾಕ್ರಮಿ. ಆಗ ಸಿಂಹ ಹೇಳಿತು, ಹೋಗೋ, ನಾನು ಕಾಡಿನ ರಾಜ, ನನ್ನನ್ನು ಎಲ್ಲರೂ ರಾಜನೆಂದೇ ಕರೀತಾರೆ, ನನಗೆ ಗೌರವ ಹೆಚ್ಚು, ಅದಕ್ಕಾಗಿ ನಾನು ಮೊದಲು ಕುಡಿಯುತ್ತೇನೆ, ನೀನು ನಿಂತುಕೋ. ಇಲ್ಲ ಇಲ್ಲ, ನಾನು ಮೊದಲು. ಇಬ್ಬರು ಜಗಳವಾಡ ಶುರು ಮಾಡಿದರು. ಸಾಕಷ್ಟು ಕಾದಾಡಿದರು, ಹೊಡೆದಾಡಿದರು, ಬಡಿದಾಡಿದರು, ಕಚ್ಚಿಕೊಂಡರು. ಸಾಕಷ್ಟು ಸಮಯ ಆದಮೇಲೆ ಇಬ್ಬರು ತಣಿದು ಕುಳಿತುಕೊಂಡರು. ಅದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಎರಡು ಹದ್ದುಗಳು ತುಂಬ ಸಂತೋಷದಿಂದ ಹಾರಾಡತೊಡಗಿದವು. ಆಗ ಕಾಡಿನ ರಾಜ ಸಿಂಹ ಹುಲಿಗೆ ಹೇಳಿತು, ನೋಡು ಹುಲಿ, ನಾವಿಬ್ಬರೂ ಇಲ್ಲಿ ನೀರಿಗಾಗಿ ಜಗಳಾಡ್ತಾ ಇದ್ದೇವೆ. ನೀರು ಕುಡಿಯುವುದಕ್ಕಾಗಿ ನಮ್ಮಲ್ಲೇ ಹಠ ಸಾಧಿಸುತ್ತಿದ್ದೇವೆ, ನಾ ಮೊದಲು ಎಂದು. ಅದರ ಬದಲು ನಾವು ಸ್ನೇಹದಿಂದಲೇ ನೀರು ಕುಡಿದಿದ್ದರೆ ಇಷ್ಟು ಹೊತ್ತಿಗೆ ಎಷ್ಟೋ ಸಮಯವಾಗುತ್ತಿತ್ತು, ನಮ್ಮ ಎಷ್ಟೋ ಕೆಲಸವಾಗುತ್ತಿತ್ತು. ಈಗಲಾದರೂ ನಾವು ಆ ಮನಸ್ಸು ಮಾಡೋಣ. ನಮ್ಮ ಸಾವನ್ನೇ ನಿರೀಕ್ಷಿಸುತ್ತಾ ನೋಡು ಹದ್ದುಗಳು ಹಾರಾಡುತ್ತಿವೆ ಎಂಬುದಾಗಿ ಹೇಳಿದಾಗ ಹುಲಿಗೂ ಕೂಡ ಹೌದಲ್ಲ, ಎಷ್ಟು ಮೂರ್ಖತನ ನಾವು ಮಾಡುತ್ತಿದ್ದೇವೆ ಎಂಬುದಾಗಿ ಕಂಡಿತು. ಇಬ್ಬರೂ ಸಂತೋಷದಿಂದ ಹೋಗಿ ಒಂದೇ ಸವನೆ ನೀರನ್ನು ಕುಡಿದವು. ಹಾಗೆ ನೀರನ್ನು ಕುಡಿದು ತಮ್ಮಷ್ಟಕ್ಕೆ ಶಾಂತವಾಗಿ ಹೊರಟು ಹೋದರು. ಇದು ಒಂದು ಕಥೆ. ಜಗಳವಾಡುವವರಿಗೆ ನಷ್ಟ, ನಮ್ಮಲ್ಲೇ ಜಗಳವಾಡುವುದರಿಂದ ಮೂರನೆಯವನಿಗೆ ಲಾಭ ಎಂದು ಹೇಳ್ತಾ ತಿಳಿದುಕೊಳ್ಳೋಣ. ಪ್ರತಿಯೊಂದು ಕಥೆಯ ನೀತಿಕತೆಯು ನಮ್ಮ ಜೀವನಕ್ಕೆ ದಾರಿ ಆಗ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.